ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ನಾವು ಗುರುವಾರ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು 3 ಜನನೂ ಕೂಡ ಹೋಗಿದ್ವಿ. ನಮಗೆ ಟೈಮ್ ಯಾವಾಗ ಸಿಗುತ್ತಾ ಆವಾಗ ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋಗೋಣ ಅಂತ ಆದಷ್ಟು ಟ್ರೈ ಮಾಡ್ತಾ ಇರ್ತೀವಿ. ಈ ನಡುವೆ ನಮ್ಮ ಮನೆಯವ್ರಿಗೆ ಟೈಮ್ ಸಿಗೋದೇ ಕಷ್ಟ. ಹಾಗಾಗಿ ನಾವೇ ಸ್ವಲ್ಪ ಟೈಮ್ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಇವತ್ತು ಬಂದಿದ್ವಿ ರಾಯರ ಮಠಕ್ಕೆ. ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ನಾನು ತುಂಬ ನಂಬೋದು ತಾಯಿ ಚಾಮುಂಡೇಶ್ವರಿನ. ಹಾಗೆ ಇತ್ತೀಚೆಗೆ ರಾಯರನ್ನು ಕೂಡ ನಂಬೋದಕ್ಕೆ ಶುರು ಮಾಡಿದ್ದೀನಿ. ರಾಯರನ್ನ ನಂಬಕ್ಕೆ ಶುರು ಮಾಡಿದ್ಮೇಲೆ ನನ್ನ ಲೈಫಲ್ಲಿ ತುಂಬ ಬದಲಾವಣೆ ಆಗಿದೆ. ಅದು ಒಳ್ಳೆಯ ರೀತಿಯಲ್ಲೇ ಆಗಿದೆ. ಆ ಕಾರಣಕ್ಕೋಸ್ಕರ ನಾನು ರಾಯರನ್ನ ನಂಬಕ್ಕೆ ಶುರು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಅನ್ನಪ್ರಸಾದ ಮಾಡೋದಕ್ಕೆ ಅಕ್ಕಿನೂ ಕೂಡ ಇಲ್ಲಿ ಹಾಕ್ಬೋದು ದಾಸೋಹಕ್ಕೆ. ಸೊ ಹಾಗಾಗಿ ಸರಿ, ಇಲ್ಲಿ ದಾಸೋಹಕ್ಕೆ ಅಕ್ಕಿನ ಹಾಕ್ತಾ ಇದ್ದೀವಿ. ಈ ರಾಯರ ಮಠ ಬಂದುಬಿಟ್ಟು ಮೈಸೂರಲ್ಲಿ TK ಲೇಔಟಲ್ಲಿರೋ ಅಂಥದ್ದು. ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಸ್ವಲ್ಪ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ತುಂಬ ದಿನದಿಂದ ಬರ್ತಾ ಇದ್ದೀನಿ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸರಿ, ಇವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡು ಇವಾಗ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಈಗ 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಇಲ್ಲಿ ನಾವು ರೆಗ್ಯುಲರಾಗಿ ಈ ಸ್ಪಾಟ್ನ ಈಗ ಹೋಗೋಕ್ಕೆ ಶುರು ಮಾಡಿದ್ದೀವಿ. ಅನ್ನಪೂರ್ಣೇಶ್ವರಿ ದೋಸೆ ಪಾಯಿಂಟ್ ಅಂತ. ಇದು ಬಂದು ಕೋರ್ಟ್ ರೋಡಲ್ಲಿ ಅಕ್ಕಪಕ್ಕ ಆ ಸೈಡೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಗೀ ಪುಡಿ ಇಡ್ಲಿ ಅಂತ ಇರ್ಬೋದು, ಗೀ ಇಡ್ಲಿ ಅಂತ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಅದೆಲ್ಲದಕ್ಕಿಂತ ನನಗೆ ನಾರ್ಮಲ್ ಇಡ್ಲಿಗೆ ಚಟ್ನಿ ಹಾಕ್ಕೊಂಡು ತಿನ್ನೋದಂದ್ರೇ ತುಂಬ ಇಷ್ಟ. ಸೊ ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಎರಡೂ ಕೂಡ ಕೊಟ್ಟಿರ್ತಾರೆ. ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಟ್ಟಿರ್ತಾರೆ. ಹಾಗೆ ರೈಸ್ ಬಾತು ಮತ್ತು ದೋಸೆನೂ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಈ ಕಡೆ ಏನಾದ್ರು ಬಂದರೆ ಟ್ರೈ ಮಾಡಿ. ದೋಸೆಲೂ ಕೂಡ ಇನ್ನೂ ವೆರೈಟಿ ದೋಸೆಗಳು ಸಿಗುತ್ತೆ. ಹಾಗೆ ರೈಸ್ ಬಾತ್ ಕೂಡ ದಿನ ಚಿತ್ರಾನ್ನ ಮತ್ತು ಇನ್ನೊಂದು ರೈಸ್ ಬಾತು ಚೇಂಜ್ ಆಗ್ತಾನೆ ಇರುತ್ತೆ ಮೆನು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವ್ಯಾರು ಇಲ್ಲಿ ಸುತ್ತಮುತ್ತ ಹತ್ತಿರ ಇದ್ದರೆ ಖಂಡಿತ ಹೋಗಿ ಟ್ರೈ ಮಾಡ್ಬೋದು. ಇಲ್ಲ ನೀವ್ಯಾರು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೋಗಿದ್ದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ಇನ್ನೊಂದು ಮಿನಿ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.